ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ರಂದ್ರೆ, ಮಗು, ಕೋಟಿಯಲ್ಲಿ ಒಬ್ಬರಿಗೆ ಇಂತಹ ಅದೃಷ್ಟ. ಇವತ್ತು ಗೋಮಾತೆನ ಮುಟ್ಟಿ ಮುಕ್ಕೋಟಿ ದೇವರ ಸಾಕ್ಷಿಯಾಗಿ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ಅಂತ ಹೇಳಿಬಿಟ್ಟು ಸಾಯಿಯಪ್ಪ ನಮ್ಮೆಲ್ಲರಿಗೂ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಪ್ರತಿ ಒಬ್ಬರೂ ಕೂಡ ಸಾಯಿ ಮೇಲೆ ಪೂರ್ತಿ ನಂಬಿಕೆ ಭಕ್ತಿ ಇಟ್ಟು ಇವತ್ತು ಸಾಯಿಯಪ್ಪ ಏನು ಹೇಳಬೇಕು ಅಂತ ಬಂದಿದ್ದಾರೋ ಮೊದಲು ಅದು ಕೇಳುವ ಮುನ್ನ ಎಲ್ಲರೂ ಕೂಡ ಸಾಯಿ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಗೋಮಾತೆನ ಮುಟ್ಟೋಣ. ನಮ್ಮ ಮನೆಯಲ್ಲಿ ಪೂಜೆ ಮನೆಯಲ್ಲಿ ಗೋಮಾತೆ ಇರುತ್ತಲ್ಲ, ಫೋಟೋ ಅಥವಾ ವಿಗ್ರಹ ರೂಪದಲ್ಲಿ ನಾವು ಪ್ರತಿನಿತ್ಯವೂ ಪೂಜೆ ಮಾಡ್ತಾ ಇರ್ತೀವಿ. ಗೋಮಾತನ ಯಾಕೆ ನಾವು ಪೂಜೆ ಮಾಡ್ತೀವಿ ಅಂದ್ರೆ, ಸ್ವತಃ ಶ್ರೀ ಮಹಾಲಕ್ಷ್ಮಿ ಸ್ವರೂಪ ಅಂತ ನಾವು ನಮ್ಮ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ. ಕೆಲವೊಬ್ಬರು ಮನೆಯಲ್ಲಿ ಹಸುಗಳಿಟ್ಕೊಂಡಿರ್ತಾರೆ, ಪ್ರತಿದಿನ ಅವರು ಆರಾಧನೆ ಮಾಡ್ತಾರೆ. ಮುಕ್ಕೋಟಿ ದೇವರ ಆಶೀರ್ವಾದ ನಮ್ಮೆಲ್ಲರಿಗೂ ಸಿಗುತ್ತೆ. ಇವತ್ತು ಯಾರ್ಯಾರು ಸಾಯಿ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಗೋಮಾತನ ಮುಟ್ಟಿರೋರು, ಖಂಡಿತ ನೀವು ನಿಮ್ಮ ಜೀವನದಲ್ಲಿ ಏನು ಕಷ್ಟನ ಅನುಭವಿಸ್ತಾ ಇದ್ದೀರೋ ಅದು ದೂರ ಆಗುತ್ತೆ. ಮೊದಲು ಸಾಯಿಯಪ್ಪ ಹೇಳ್ದಂಗೆ ಎಲ್ಲರೂ ಕೂಡ ಗೋಮಾತನ ಆಶೀರ್ವಾದ ತಗೊಳ್ಳಿ. ಇವತ್ತು ನಿಮ್ಮ ಮನೆಯಲ್ಲಿ ಪೂಜೆ ಮಾಡೋ ಸಮಯದಲ್ಲಿ ಅಥವಾ ಬೆಳಿಗ್ಗೆ ನೀವು ಹೆಂಗೋ ಪೂಜೆ ಮಾಡಿರ್ತೀರಾ, ಸಂಜೆ ಸಮಯದಲ್ಲಿ ದೀಪ ಹಚ್ಚೋವಾಗ ನಿಮ್ಮ ದೇವ್ರ ಮನೆಯಲ್ಲಿ ಕುತ್ಕೊಂಡು ಸ್ವಲ್ಪ ಹೊತ್ತು ನಿಮ್ಮ ಕಷ್ಟಗಳನ್ನ ಆ ದೇವ್ರ ಮುಂದೆ ಬೇಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ತೊಂದರೆಗಳು ಅಥವಾ ನಿಮ್ಮ ಮನೆಯಲ್ಲಿ ಏನಾದರೂ ಅನಾರೋಗ್ಯ ಸಮಸ್ಯೆಗಳು ಅಥವಾ ನಿಮ್ಗೆ ಇನ್ನೇನಾದರೂ ಪ್ರಾಬ್ಲಮ್ಸ್ ನಿಮ್ಮ ಜೀವನದಲ್ಲಿ ಬರ್ತಾ ಹೋಗ್ತಾ ಇದ್ರು, ಅಥವಾ ಎಷ್ಟು ಸಂಪಾದನೆ ಮಾಡಿದ್ರೂ ಕೂಡ ನಮ್ಮ ಕೈಯಲ್ಲಿ ದುಡ್ಡಿರಲ್ಲ, ಆ ಸಿಚುವೇಶನ್ ನಾವು ತುಂಬಾ ಫೇಸ್ ಮಾಡ್ತಾ ಇದ್ರು ಕೂಡ, ಇಂಥ ಏನೇ ಪ್ರಾಬ್ಲಮ್ಸ್ ಇದ್ರೂ ಇವತ್ತು ಸಂಜೆ ಸಮಯದಲ್ಲಿ ದೀಪ ಹಚ್ಚೋವಾಗ ದೇವ್ರ ಮುಂದೆ ಬೇಡ್ಕೊಳ್ಳಿ. ನಿಮ್ಗೆ ಯಾರು ಇಷ್ಟ ದೇವ್ರು ಇರ್ತಾರೋ ಆ ದೇವ್ರ ಮುಂದೆ ನಿಮ್ಮ ಮನಸ್ಸಲ್ಲಿ ಇರುವಂತ ನೋವೆಲ್ಲ ಕೂಡ ಹೇಳ್ಕೊಳ್ಳಿ. ಸಂತೋಷ ಬಂದಾಗ ನಮ್ಮ ಜೀವನದಲ್ಲಿ ನಾವು ಹೇಗಿರ್ತೀವಿ ಅದೇ ರೀತಿಯಲ್ಲಿ ಕಷ್ಟದಲ್ಲಿ ಇದ್ದಾಗ ಕೂಡ ಅದೇ ತರ ನಾವು ಬಾಳಬೇಕು. ಜೀವನ ಯಾವಾಗಲೂ ಒಂದೇ ರೀತಿಯಲ್ಲಿ ಇರಲ್ಲ. ನೀವು ಬೇಡಿಕೆಗಳು ಬೇಡ್ಕೋ ಮುನ್ನ ಮೊದಲು ದೇವ್ರ ಮುಂದೆ ಬೇಡ್ಕೋಬೇಕಾಗಿರೋದು ಆರೋಗ್ಯ. ಮೊದಲು ಅದಿದ್ರೇನೆ ಏನೇ ಕಷ್ಟ ಬಂದ್ರೂ ತಡ್ಕೊಳ್ಳೋ ಶಕ್ತಿ ಅನ್ನೋದು ನಿಮ್ಗಿರುತ್ತೆ. ಆ ದೇವರ ಅನುಗ್ರಹ ಇದ್ರೇನೆ ಇದೆಲ್ಲ ಆಗುತ್ತೆ. ಇವತ್ತು ಸ್ವತಃ ಆ ಗೋಮಾತನೆ ಮುಟ್ಟಿದ್ದೀರಾ ಅಂದ್ರೆ ಶ್ರೀ ಮಹಾಲಕ್ಷ್ಮಿ ಅವ್ರನ್ನ ನಿಮ್ಮ ಮನೆಗೆ ಕರೆದಂಗೆ. ಮುಕ್ಕೋಟಿ ದೇವರು ಆ ಹಸುವಲ್ಲಿ ಇರ್ತಾರೆ, ಅದಕ್ಕೆ ನಾವು ಆರಾಧನೆ ಮಾಡಬೇಕು. ಒಂದು ನಮಸ್ಕಾರ ಪ್ರತಿನಿತ್ಯವೂ ನಿಮ್ಮ ಮನೆಯಲ್ಲಿ ಪೂಜೆ ಮಾಡುವಾಗ ಒಂದು 5 ನಿಮಿಷ ಕುತ್ಕೊಂಡು ಆ ದೇವರ ಆರಾಧನೆ ಮಾಡಿದ್ರೆ ನಮ್ಮ ಸುತ್ತು ಎಷ್ಟು ಪಾಸಿಟಿವ್ ಎನರ್ಜಿ ಅನ್ನೋದು ಸ್ಪ್ರೆಡ್ ಆಗುತ್ತೆ ಅಂತ ನಿಮ್ಗೆ ಗೊತ್ತಾಗತ್ತೆ. ಪ್ರತಿ ಒಬ್ಬರು ಕೂಡ ಸಾಯಿ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಈ ಅವಕಾಶವನ್ನು ತಗೊಂಡಿದ್ದೀರಾ. ಇಂತಹ ಅದೃಷ್ಟ ಎಲ್ಲರಿಗೂ ಸಿಗಲ್ಲ, ಬರೀ ಸಾಯಿ ಭಕ್ತರಿಗೆ ಮಾತ್ರ ಇದು ಅವಕಾಶ. ಯಾಕಂದ್ರೆ ಮುಕ್ಕೋಟಿ ದೇವರು ಸಾಕ್ಷಿಯಾಗಿ ನಿಮ್ಮ ಸಂಪತ್ತು ಅಂದ್ರೆ ನೀವೇನ್ ಸಂಪಾದನೆ ಮಾಡ್ತಾ ಇರ್ತೀರೋ ನಿತ್ಯವೂ ಅದ್ರ ಬಗ್ಗೆ ತುಂಬಾ ಯೋಚನೆ ಮಾಡಿ ನಮ್ಮ ಮನೆಯಲ್ಲಿ ಈ ಕಷ್ಟ ಆ ಕಷ್ಟ ಅಂತ ಹೇಳ್ಕೊಂಡು ದೇವ್ರ ಮುಂದೆ ಬೇಡ್ಕೊಂತೀರೋ ಅದೆಲ್ಲ ಕೂಡ ದೂರ ಆಗಿ ನಿಮ್ಮ ಸಂಪತ್ತು ಹೆಚ್ಚು ಮಾಡ್ತಾರೆ. ಮೊದಲು ಆರ್ಥಿಕವಾಗಿ ನಾವು ಚೆನ್ನಾಗಿದ್ರೇನೆ ಮಿಕ್ಕಿರೋದೆಲ್ಲ ಕೂಡ ಆಟೋಮೆಟಿಕ್ ಆಗಿ ನಮ್ಗೆ ಏನ್ ಬೇಕು ಅನ್ನೋದು ಬರುತ್ತೆ, ನಾವು ತಾನಾಗೆ ಅದು ಬರುತ್ತೆ. ಆರ್ಥಿಕವಾಗಿ ನಾವು ಚೆನ್ನಾಗಿರ್ಬೇಕು ಅಂತ ಎಲ್ಲರಿಗೂ ಅದೇ ಆಸೆ ಇರುತ್ತೆ. ಮತ್ತೆ ನಮ್ಮ ಸಂಪತ್ತು ಹೆಚ್ಚಾಗ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ನಾವು ಚೆನ್ನಾಗಿ ದುಡಿಬೇಕು ಅಂದ್ರೆ ಏನ್ ಮಾಡ್ಬೇಕು, ಒಳ್ಳೆಯ ಉದ್ಯೋಗ ಇರಬೇಕು. ಆ ಉದ್ಯೋಗಗೋಸ್ಕರ ತುಂಬಾ ಜನ ಪ್ರಯತ್ನ ಮಾಡ್ತಾ ಇರ್ತಾರೆ. ಕೆಲವೊಬ್ರ ಜೀವನದಲ್ಲಿ ಅದು ಕೂಡ ಇರಲ್ಲ, ಕೆಲವೊಬ್ರ ಜೀವನದಲ್ಲಿ ಉದ್ಯೋಗ ಇದ್ರೂ ಕೂಡ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿರುತ್ತೆ. ಯಾಕಂದ್ರೆ ಅವರ ಜೀವನ ಶೈಲಿ ಆ ರೀತಿ ಇರುತ್ತೆ. ನಾವು ಯಾವ ರೀತಿ ಬದುಕಬೇಕು ಅಂತ ನಮ್ಗೆ ಅನಿಸುತ್ತೋ ಅದೇ ರೀತಿಯಲ್ಲಿ ನಾವು ಬದುಕಬೇಕು. ಇನ್ನೊಬ್ಬರ ಜೀವನನ ನೋಡ್ಬಿಟ್ಟು ನಾವು ಹಾಗೆ ಇರಬೇಕು. ಅವರ ಜೀವನದಲ್ಲಿ ಎಷ್ಟು ಖುಷಿಯಾಗಿದ್ದಾರೆ, ಅವ್ರಿಗೆ ದೇವ್ರು ಎಲ್ಲ ಕೊಟ್ಟಿದ್ದಾರೆ, ಎಷ್ಟು ಆರೋಗ್ಯವಾಗಿದ್ದಾರೆ, ಎಲ್ಲ ಕೂಡ ಚೆನ್ನಾಗಿದೆ ಅವ್ರ ಜೀವನದಲ್ಲಿ ಅಂತ ಬೇರೆಯವ್ರ ಬಗ್ಗೆ ನೀವು ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಅವ್ರನ್ನ ನೋಡ್ಬಿಟ್ಟು ಖುಷಿ ಪಡ್ಬೇಕು. ಯಾಕಂದ್ರೆ ಅವ್ರ ಕರ್ಮಗಳು ಅಂದ್ರೆ ಅವರು ಒಳ್ಳೆಯ ಕರ್ಮಗಳು ಮಾಡಿರೋದಕ್ಕೆ ಈ ಜನ್ಮದಲ್ಲಿ ಆ ತರ ಅನುಭವಿಸ್ತಾ ಇರ್ತಾರೆ. ನಾವು ಈ ಜನ್ಮದಲ್ಲಿ ಈ ರೀತಿ ನಾವು ಅನುಭವಿಸ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಾವೇನ್ ಮಾಡ್ಕೊಂಡು ಬಂದಿರ್ತೀವೋ
ಅದೇ ಇವತ್ತು ಅನುಭವಿಸ್ತಾ ಇರ್ತೀವಿ. ಮತ್ತೆ ನಮ್ಗೆಲ್ಲ ಗೊತ್ತಿದ್ರು ಕೂಡ ತಪ್ಪುಗಳು ಮಾಡ್ತಾ ಇದ್ರೆ ಅದು ದೇವ್ರಿಗೆ ಬಿಡ್ಬೇಕು. ದೇವ್ರು ಎಂತ ಶಿಕ್ಷೆ ಕೊಡ್ತಾರೋ ಅನ್ನೋದು. ಮೊದಲು ನೀವು ಗೊತ್ತಿದ್ರು ತಪ್ಪು ಮಾಡಿದ್ರೆ ಅದು ಬಹಳ ತಪ್ಪಾಗತ್ತೆ. ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಭಗವಂತ ಖಂಡಿತ ಅದನ್ನ ಆ ಶಿಕ್ಷೆನ ತಪ್ಪಿಸ್ತಾರೆ. ಮತ್ತೆ ಇವತ್ತು ನಾವು ಸಾಯಿಯಪ್ಪ ಮೇಲೆ ಪೂರ್ತಿ ವಿಶ್ವಾಸ ಇಟ್ಟು ಆ ತಾಯಿಯನ್ನ ಮುಟ್ಟಿದ್ದೀವಿ. ಆದಷ್ಟು ನಾವು ಕೂಡ ಆರೋಗ್ಯವಾಗಿದ್ದು ನಮಗೆ ಇವಾಗ ಏನ್ ನಡೀತಾ ಇದೆಯೋ ಜೀವನದಲ್ಲಿ, ನಮ್ಗೆ ಏನಿದೆಯೋ ಭಗವಂತ ಏನ್ ಕೊಟ್ಟಿದ್ದಾರೋ ಅದನ್ನ ತೃಪ್ತಿಯಾಗಿ ಅನುಭವಿಸೋಣ. ಅಷ್ಟೇ ಬಿಟ್ರೆ ಅನ್ನೆಸೆಸರಿ ಬೇಡಿಕೆಗಳು ಏನಾದ್ರೂ ಇದ್ರೆ ಅದನ್ನ ದಯವಿಟ್ಟು ನೀವು ದೇವ್ರ ಮುಂದೆ ಬೇಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಯಾವ ಸಮಯಕ್ಕೆ ನಿಮಗೆ ಏನ್ ಕೊಡ್ಬೇಕು ಅಂತ ಆ ಭಗವಂತಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಬರೀ ಕಷ್ಟಗಳು ಮಾತ್ರ ಬೇಡ್ಕೊಂಡು ಸುಖ ಶಾಂತವಾಗಿರಬೇಕು ಅಂತ ಆದಷ್ಟು ನಮಗೆ ನೆಮ್ಮದಿ ಕೊಡಪ್ಪ ಅಂತ ನೀವು ಬೇಡ್ಕೊಂಡ್ರೆ ಖಂಡಿತ ಆ ದೇವರು ನಿಮ್ಮ ಜೊತೆನೆ ಇದ್ದು ನಿಮ್ಮ ಕಷ್ಟಗಳನ್ನೆಲ್ಲ ಕೂಡ ದೂರ ಮಾಡ್ತಾರೆ. ಮಗು, ಇವತ್ತು ನನ್ನ ಮೇಲೆ ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ಈ ಗೋಮಾತನೆ ಮುಟ್ಟಿದೀಯಾ? ಇವತ್ತು ನಿನ್ನ ಮನೆಗೆ ಮುಕ್ಕೋಟಿ ದೇವರ ಸಾಕ್ಷಿಯಾಗಿ ನಿಮ್ಮ ಸಂಪತ್ತು ಹೆಚ್ಚು ಮಾಡಲಿಕ್ಕೆ ಈ ಗೋಮಾತೆ ಬರ್ತಾ ಇದೆ. ಆ ಗೋಮಾತೆ ಜೊತೆ ಈ ಸಾಯಿ ಕೂಡ ಜೊತೆಗೆ ಬಂದು ನಿಮ್ಮ ಕಷ್ಟಗಳು ದೂರ ಮಾಡುತ್ತಾರೆ. ನೀನೇನು ಹೆದರ್ಕೋಬೇಡಿ. ಅತಿ ಶೀಘ್ರವಾಗಿ ನಿಮಗಿರುವ ಕಷ್ಟಗಳು ದೂರ ಆಗುತ್ತೆ. ಏನೇ ಸಮಸ್ಯೆ ಇದ್ರೂ ಮೊದಲು ಈ ಸಾಯಿ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ಪ್ರಯತ್ನಿಸಿ. ಯಾವಾಗಲೂ ಸಾಯಿ ಸಂದೇಶವನ್ನು ಅರ್ಥ ಮಾಡಿಕೊಂಡು ಆಚರಿಸಿ ಮಗು. ಇವತ್ತು ಮುಕ್ಕೋಟಿ ದೇವರು ನಿಮ್ಮ ಮನೆಗೆ ಬಂದಿದ್ದಾರೆ ಅಂದ್ರೆ ನಿಮಗಿಂತ ಅದೃಷ್ಟವಂತರು ಇನ್ಯಾರೂ ಇರಲ್ಲ. ಮಗು, ಈ ಒಂದು ಶ್ಲೋಕವನ್ನು ಇವತ್ತು ನಿಮ್ಮ ಮನೆಯಲ್ಲಿ ಸಾಯಂಕಾಲ ಪೂಜೆ ಮಾಡುವಾಗ 9 ಬಾರಿ ಹೇಳ್ಕೊಳ್ಳಿ ಸಾಕು. ಓಂ ಶ್ರೀ ಸುರಭ್ಯೋ ನಮಃ. ಈ ಮಂತ್ರವನ್ನು ತುಂಬಾ ಸುಲಭವಾಗಿ ಹೇಳ್ಕೋಬಹುದು. 9 ಬಾರಿ ಹೇಳ್ಕೊಳ್ಳಿ ಸಾಕು. ಓಂ ಶ್ರೀ ಸುರಭ್ಯೋ ನಮಃ. ದೀಪನ ಹಚ್ಚಿದ ನಂತರ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಕಷ್ಟಗಳನ್ನ ಸಂಕಟಗಳನ್ನ ಹೇಳ್ಕೊಂಡು ನಂತರ ಈ ಶ್ಲೋಕವನ್ನ 9 ಬಾರಿ ಹೇಳ್ಕೊಳ್ಳಿ. ಇದು ತುಂಬಾ ಪವರ್ಫುಲ್. ಪ್ರತಿನಿತ್ಯವೂ ಒಮ್ಮೆ ಹೇಳ್ಕೊಂಡ್ರು ಕೂಡ ನಡೆಯುತ್ತೆ. ಪ್ರತಿದಿನ ನೀವು ಆರಾಧನೆ ಮಾಡುವಾಗ ಎಷ್ಟೊಂದು ಶ್ಲೋಕಗಳನ್ನ ಹೇಳ್ಕೊಂಡಿರ್ತೀರಾ. ಇದು ಕೂಡ ನಿಮ್ಮ ಶ್ಲೋಕಗಳ ಜೊತೆಗೆ ಆಡ್ ಮಾಡಿಕೊಂಡು ಪ್ರತಿನಿತ್ಯವೂ ಒಮ್ಮೆ ಹೇಳ್ಕೊಳ್ಳಿ. ನಿಜವಾಗ್ಲೂ ನಾವ್ ಯಾವಾಗ್ಲೂ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಪಾಸಿಟಿವ್ ಥಿಂಗ್ಸ್ ನ ಮಾಡಿದ್ರೆ ಮಾತ್ರ ನಮ್ಗೆಲ್ಲ ಕೂಡ ಒಳ್ಳೆಯದಾಗತ್ತೆ. ಇವತ್ತು ಸಾಯಿಯಪ್ಪ ಕೊಟ್ಟಿರೋ ಅಂತ ಈ ಬಹುಮಾನ ಎಲ್ಲರೂ ಸ್ವೀಕರಿಸಿ ನಂತರ ನಿಮ್ಮ ಮನೆಯಲ್ಲಿ ಆಚರಣೆಯಲ್ಲಿ ಇಟ್ಟು ಪ್ರಯತ್ನ ಮಾಡಿದ್ರೇನೆ ಆ ಕಷ್ಟಗಳು ಹೋಗುತ್ತೆ. ಮತ್ತೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ನಮ್ಮ ಸಾಯಿ ಭಕ್ತರಿಗೆಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರುವಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.